ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದು ಅಗದಿ ಮುಖ್ಯವಾದ ವಿಚಾರ ಐತ್ ನೋಡ್ರಿ. ಎಲ್ಲಾ ದೇಶದವರು ಟೆಕ್ನಾಲಜಿನ ಬಳಸ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರಪ್ಪ. ಆದ್ರ ನಮ್ಮ ರಾಜ್ಯದಾಗ ಮಾತ್ರ ಉಲ್ಟಾ ನೋಡ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೊಳೆ ಹಿಂದಕ್ಕೆ ಹೋಗುದ ಬಾಳ ಪಸಂದ್ ಇದ್ದಂಗೆ ಕಾಣತೈತಿ. ಯಾಕಂತ ಹೇಳ್ತೀನಿ ಕೇಳ್ರಿ. ರಾಜ್ಯನಂತೂ ಆರ್ಥಿಕವಾಗಿ ಹಿಂದೆ ತಂದಿಟ್ಟಿದ್ದಾಯ್ತು. ಈಗ ನೋಡಿದ್ರ ಎಲೆಕ್ಷನ್ನಿಗೆ EVM ಇಲ್ಲಂತ ಸಿದ್ದರಾಮಯ್ಯ ಸಾಹೇಬ್ರು ಮತ್ ಬ್ಯಾಲೆಟ್ ಪೇಪರ್ ತರ್ತಾರಂತ. ಈಗ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಅನುಭವದ ಮೇಲೆ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. CM ಸಾಹೇಬ್ರೆ, ಅದ್ ಯಾವ್ದೋ ದೇಶದಾಗ ಹಾವು ಹಲ್ಲಿ ತಿಂತಾರ ಅಂತ ಹೇಳಿ ನಾವು ತಿನ್ಲಿಕ್ಕೆ ಆಗ್ತದ? ನಿಮ್ದೊಳ್ಳೆ ಕಥೆ ಆಯ್ತು ನೋಡ್ರಿ CM ಸಾಹೇಬ್ರೆ. ಒಟ್ಟಿನ್ಯಾಗ ಇವ್ರಿಗೀಗ EVM ಬೇಡ, ಬ್ಯಾಲೆಟ್ ಪೇಪರೇ ಬೇಕು. ನಮ್ಗೇನ್ ಗೊತ್ತಿಲ್ಲೇನ್ರಿ ಯಾಕೆ ಬ್ಯಾಲೆಟ್ ಪೇಪರ್ ಅಂತ ಅಲ್ಲಿಕತ್ತಾರ ಅಂತ ಹೇಳಿ. ನೀವೇನೋ ಬಾಯ್ ಬಿಟ್ಟ ಹೇಳಲಾರ್ದೆ ಇರಬಹುದು. ಆದ್ರ ನಮ್ ಪರಮೇಶ್ವರ ಸಾಹೇಬ್ರದಾರಲ್ಲ, ಅವರೆಲ್ಲ ಹೇಳ್ಬಿಟ್ಟಾರ. ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ, ಅವಾಗೆಲ್ಲ ಒತ್ತದ್ದು. ಅವಾಗೇನು ಇರೋಣ EVM ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದ್ದು. ಒಬ್ಬರ ಇಬ್ರು ಕೂತ್ಕೊಂಡು ಒತ್ಕೊಡ್ಲಾಗ್ದಾಗ ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಹಟ್ಟಿ ಒಳಗೆ ಒಬ್ರೋ ಇಬ್ರು ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಹೊರಗಡೆ ಒಬ್ರ ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಇವತ್ತಿಗೂ ಕೂಡ ಇದು ನೋಡ್ರಿ ಅಸಲಿ ಮ್ಯಾಟರ್ ಅಂದ್ರ ಯಾರನ್ನೂ ಕುಂದರ್ಸಿ ಒತ್ತಿಸ್ಬಿಟ್ರ ಆಯ್ತಲ್ಲ ಅನ್ನುವಂಥ ಲೆಕ್ಕಾಚಾರದಾಗ ಇದ್ದಂಗೆ ಕಾಣ್ತೈತಿ ನಮ್ಮ CM ಸಾಹೇಬ್ರ. ಇದೇ ಒಂದಿಷ್ಟು ಟೈಮದ ಹಿಂದೆ ನೆನಪು ಮಾಡ್ಕೋರಿ. ಇವ್ರದ ನಾಯಕ ರಾಹುಲ್ ಗಾಂಧಿ EVM ಬಗ್ಗೆ ಕತೆ ಹೊಡಿಲಿಕ್ಕತ್ತಿದ್ರ. ಕೋರ್ಟ್ ಸರಿನಪ್ಪ ಏನ್ ಸಮಸ್ಯೆ ಐತಿ ಅಂತ ಹೇಳಿ ಪ್ರೂವ್ ಮಾಡು ಅಂತಂದ್ರ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಗೊತ್ತಾಯ್ತಿಲ್ಲ ನಿಮಗೆ? ನೆನಪದಲ್ಲ? ಮೋಸ್ಟ್ಲಿ ಇವ್ರ ಸಮಸ್ಯೆ ಏನಂತಂದ್ರ EVM ಇದ್ರ ಬ್ಯಾಲೆಟ್ ಪೇಪರ್ ಹಂಗೆ ಇವರೇ ಗುದ್ದು ಹಂಗಿಲ್ವಲ್ಲ, ಅದೇ ಎಡವಟ್ಟಾಗಿದ್ ನೋಡ್ರಿ ಅಂತ ಅನ್ಕೊಳಿಕತ್ತಿನ ಅಂತೂ. ನಿಮ್ಗೇನ್ ಅನಿಸ್ತದ ಹೇಳ್ರಿ. ಒಂದೊಂದ್ಸಲ ಇವ್ರದ ಆರೋಪ ಕೇಳಿದ್ರ ಹೆಂಗ್ ಅನಿಸ್ತದಂದ್ರ ನಮ್ ಪ್ರಶಾಂತ್ ನಾಥು ಅವರು ಅಗದಿ ಚಂದ ಹೇಳ್ಯಾರ ನೋಡ್ರಿ. ಮಕ್ಕಳು ಎಕ್ಸಾಮ್ ಬರೆದು ಕಮ್ಮಿ ಮಾರ್ಕ್ಸ್ ಬಂದಾಗ ಕಾಮನ್ ಡೈಲಾಗ್ ಇರ್ತೈತಿ ನೋಡ್ರಿ, ಏನೋ ಮಿಸ್ ಆಗೈತಿ, ವ್ಯಾಲ್ಯೂಯೇಷನ್ ಮಾಡಿದವ್ರೆ ಸರಿ ಇಲ್ಲ ಅಂತ ಹೇಳ್ತಿರ್ತಾರ ನೋಡ್ರಿ. ಇದು ಹಂಗೆ ಆಗ್ಯದ ನೋಡ್ರಿ. ಕಾಂಗ್ರೆಸ್ಗೂ ಅನುಮಾನ ಇದೆ, ವಿರೋಧ ಪಕ್ಷ ಆಮ್ ಆದ್ಮಿ ಪಾರ್ಟಿಗೂ ಅನುಮಾನ ಇದೆ, ದೇಶದ ಎಲ್ಲಾ ಪ್ರಜೆಗಳಿಗೆ ಅನುಮಾನ ಇದೆ. ಈ ಸಮಯದಲ್ಲಿ ಯಾವ ಪ್ರಜೆ ಬಂದ್ ಹೇಳ್ದ ನಿಮಗೆ? ಎಲ್ಲರೂ ಹೇಳ್ತಾರಲ್ಲ ಏನಂತ ನೋಡಿ, ನಾವು ಎಲ್ಲೋ ಬಟನ್ ಒತ್ತಿದೀವಿ, ಎಲ್ಲೋ ನಮ್ಮ ಬೂತ್ ಅಲ್ಲಿ ನಾನು ಹೇಳ್ತೀನಿ ನೋಡಿ. ಆರ್ ನಗರದ 182 ಬೂತ್ ನಂಬರ್ ಅಲ್ಲಿ ಕಾಂಗ್ರೆಸ್ಗೆ 700 ಮತಗಳು ಬರಬೇಕು, ಬರೀ 550 ಮತಗಳು ಬಂದಿದೆ. ಇನ್ನು 150 ಮತಗಳು ನಾವು ಹಾಕಿದ್ದೀವಿ ಅಂತ ಹೇಳೋ ಜನ ನಮ್ಮಲ್ಲಿ ಇದ್ದಾರೆ. ಬಟ್ ಅದು ಅಲ್ಲಿ ಬಂದಿಲ್ಲ. ಜನಸಾಮಾನ್ಯರು ಇಲ್ಲ ನಟರಾಜ್ 10ನೇತ್ತ 12ನೇತ್ತ ಈ ಪರೀಕ್ಷೆ ರಿಸಲ್ಟ್ಸ್ ಬಂದ್ಮೇಲೆ ಹುಡುಗರು ತಂದೆ ತಾಯಿಗೆ ಹೇಳ್ತಾ ಇರ್ತಾರೆ, ನನಗೆ ಮ್ಯಾಥ್ಸ್ ನಲ್ಲಿ 99 ಬರಬೇಕಿತ್ತು, ಐ ಗಾಟ್ 91. ಅದಕ್ಕೆ ಸರಿ ಇಲ್ಲ. ರೀಟೋಟ್ಲಿಂಗ್ ಹಾಕೊಂಡ್ರೆ ರೀಟೋಟ್ಲಿಂಗ್ ಬೇಡ, ಹೋಗ್ಲಿ ಬಿಡು. ಈಗ ಹಂಗಿದೆ ನಿಮ್ದು ನೋಡಿ. ಈಗ ಅದಕ್ಕೆ ಯಥಾ ರಾಜ ತಥಾ ಪ್ರಜಾ, ಸೇಮ್ ರಾಹುಲ್ ಗಾಂಧಿನೇ ಅವ್ರದೇ ಫಾಲೋವರ್ ಅಂತ ಪ್ರೂವ್ ಮಾಡಿಬಿಟ್ರು ನೋಡ್ರಪ್ಪ. ಮಾಡ್ರಿ. ಇನ್ನ ಅದ್ ಏನೇನ್ ಮಾಡ್ಬೇಕಂತಿರೋ ಎಲ್ಲ ಮಾಡ್ಬಿಡ್ರಿ, ಉಳಿಸ್ಕೋಬೇಡ್ರಿ ನೀವು ಒಂದನ್ನು. ದಸರಾ ಹಬ್ಬಕ್ಕೆ ಕುಂಕುಮ ಇಡ್ಲಾರ್ದಂಥ ಭಾನು ಮುಸ್ತಾಕ್ ಅವ್ರನ್ನ ಕರೆಸಿದ್ದು ಆಯ್ತು. ಅದನ್ನ ಸೈಲೆಂಟ್ ಮಾಡ್ಲಿಕ್ಕ ಈ ಕಥೆ ಎತ್ಕೊಳಂಗ್ ಕಾಣ್ತೈತ್ ನೋಡ್ರಿ. ಅಲ್ಲ ಸಿದ್ದರಾಮಯ್ಯ ಅವರೇ, ಮುಸ್ಲಿಂ ಮತದಾಗ ಕುಂಕುಮ ಇಡ್ಲಿಕ್ಕೆ ಇಲ್ಲ ಅಂತ ಹೇಳ್ತೀರಿ ನೀವೇ. ನೀವು ಹಿಂದೂ ಆಗಿ ಮುಸ್ಲಿಂ ಟೋಪಿ ಹೆಂಗ್ ಹಾಕೊಂಡ್ರಿ ಹಂಗಾದ್ರ? CM ಒಂದ್ ಕಡೆ ಹಿಂಗಾದ್ರ ನಾನು ಹಿಂದೂ ಅನ್ನುವಂಥ DCM ಮತ್ತೊಂದು ಕಡೆ. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಬಿಟ್ರ. Mahakumbh Mela. See, I'm a Hindu, I say. I'm a born Hindu. I will die as a Hindu.
ಅದರ ನಡುವ ಸಿಎಂ ಸಾಹೇಬ್ರದ್ದು ಭಾಷಣದಾಗ ಒಂದು ಡೈಲಾಗ್ ಬೇರೆ, ಇಸ್ಲಾಂ ಅಂದ್ರ ಶಾಂತಿ ಅಂತ. ಎಷ್ಟು ಶಾಂತಿ ಅಂತಂದ್ರ ಅಮಾಯಕರ ಚಡ್ಡಿ ಬಿಚ್ಚಿ ಧರ್ಮ ನೋಡಿ ಗುಂಡು ಹೊಡೆದು ಹೋಗಿ ಮೋದಿಗೆ ಹೇಳು ಅನ್ನುವಷ್ಟಲ್ಲೇನ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ಇಂಥದ್ದನ್ನ ಶಾಂತಿ ಅಂತ ಹೇಳಿ ವಾಂತಿ ಮಾಡಿಬಿಟ್ರಲ್ಲ. ಹಿಂಗ ಓಲೈಕೆ ಮಾಡ್ಕೊಂತ ನಾಳೆ ಒಂದಿನ ನಮ್ಮ ರಾಜ್ಯದಾಗೂ ಹಿಂಗೆ ಆಗ್ತದ. ಸರ್ಕಾರದ ಚಿಹ್ನೆಯನ್ನ ಕಲ್ನ್ಯಾಗ ಗುದ್ದಿ ನಾಶ ಮಾಡುವಂಗ. ಇದು ಕಾಶ್ಮೀರದ ಸೀನ್. ಹಜರತ್ ಬಲ್ ದರ್ಗಾ ರಿನೋವೇಷನ್ ಅಂತ ಹೇಳಿ ಸರ್ಕಾರ ಕೋಟಿ ಕೋಟಿ ರೊಕ್ಕ ಖರ್ಚು ಮಾಡ್ಯದ. ಆದ್ರ ಕಡಿಕ್ ನೋಡ್ರಿ, ನಾಮಫಲಕದಾಗಿದ್ದಂತಹ ಅಶೋಕ ಸ್ತಂಭನ ಹೆಂಗ ನಾಶ ಮಾಡ್ಲಿಕತ್ತಾರ ಅಂತ ಹೇಳಿ ಕೊನೆಗೆ ನಾರಾಯೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಬೇರೆ ಒದರ್ತಾರ. ಇದು ನಮ್ಮ ಸಿದ್ದರಾಮಯ್ಯ ಅವರ ಶಾಂತಿ ದೂತರ ಹಿಂಗಿರ್ತಾರ ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ ಕಡೆ ಮಹಾರಾಷ್ಟ್ರದ ಒಂದು ವಿಡಿಯೋ ಐತಿ, ಅದನ್ನ ನೋಡಿದ್ರ ಇದು ನಮ್ಮ ಭಾರತದಾಗೆ ಆಗಿದ್ದ ಅಡ್ವರ್ಟೈಸ್ಮೆಂಟು ಅಥವಾ ಈ ಸೌದಿ ಅರೇಬ್ ದೇಶದ್ದು ಅಂತ ಗಾಬರಿ ಆಗ್ಬಿಡ್ತೀರಿ. ನೋಡ್ರಿ ಒಂದ್ಸಲ. जब सोसाइटी में अपनी फैमिली के लिए प्रिंसिपल्स कॉम्प्रोमाइज करने पड़े तो क्या वो सही है? सुकून एम्पायर में रीडिस्कवर करें ऑथेंटिक कम्युनिटी लिविंग, लाइक माइंडेड फैमिलीज जो सेम वैल्यूज शेयर करती हैं। किड्स बिल्कुल हलाल एनवायरनमेंट में सेफली ग्रो कर रहे हैं। एल्डर्स को रिस्पेक्ट और केयर मिलता है नेचुरली। प्रेयर स्पेसेस और कम्युनिटी गैदरिंग्स वॉकिंग डिस्टेंस में है। ಕೇಳ್ರಪ್ಪ, ಹಲಾಲ್ ಲೈಫ್ ಸ್ಟೈಲ್ ಟೌನ್ಶಿಪ್ ಅಂತ. ನಾ ಎಲ್ಲೋ ಇದು ದುಬೈದೋ ಇನ್ನೆಲ್ಲಿದೋ ಅಂತ ಅನ್ಕೊಂಡಿದ್ದೆ. ನೋಡಿದ್ರ ನಮ್ಮ ಮಹಾರಾಷ್ಟ್ರದಿಂದ ಬಂದಿದ್ದು. ಮುಂಬೈನಿಂದ ಒಂದು 100 ಕಿಲೋಮೀಟರ್ ದೂರದ ನರೇಳ್ ಅನ್ನುವಲ್ಲಿ ಬಿಲ್ಡರ್ ನಿರ್ಮಿಸಿದಂತಹ ಎಂಪೈರ್. पीसफुल सराउंडिंग विद स्पिरिचुअल वेलनेस। ये इन्वेस्टमेंट सिर्फ आपके पैसों को नहीं, आपकी फैमिली के फ्यूचर को भी सिक्योर करेगा। वैल्यूज ड्रिवन कम्युनिटी एक्सपीरियंस करो दिस वीकेंड, खुद विजिट करके डिफरेंस फील करो। ನೋಡ್ರಿ, ನಮ್ಮ ದೇಶದಾಗ ಜಾತ್ಯತೀತತೆ ಅನ್ನೋದು ಹೆಂಗದ ಅಂತ ಹೇಳಿ. ಇದೇ ಹಿಂದೂಗಳು ನಮ್ಮ ಏರಿಯಾದಾಗ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಂತ ಅಂದ್ ಬಿಟ್ರೆ ದೇಶಾನೇ ಹೊತ್ಕೊಂಡು ಉರಿತೈತಿ. ಸೋ ಕಾಲ್ಡ್ ಜಾತ್ಯತೀತರ ಬಾಯಿ ಬಡ್ಕೊಳಕ್ ಚಾಲು ಮಾಡ್ಬಿಡ್ತಾರ. ಆದ್ರೆ ಈಗ ಯಾವುದೂ ಇಲ್ಲ. ದೇಶ ಯಾವ ಹಂತದಾಗದ ಅಂತ ನೋಡ್ಬಿಡ್ರಿ. ಇವತ್ತ ಟೌನ್ಶಿಪ್, ನಾಳೆ ತಾಲೂಕು, ನಾಡದ ಜಿಲ್ಲೆ, ಅದರ ನೆಕ್ಸ್ಟ್ ಡೇ ರಾಜ್ಯನೇ, ಆಮೇಲೆ ದೇಶನೇ ನಮ್ದು ಅಂತ ಅಂದ್ಬಿಡ್ತಾರೆ. ಕಡಿಕ ಅವತ್ತು ಸಪ್ರೇಟ್ ದೇಶ ಬೇಕು ಅಂತ ಹೋದಂಗ ಇನ್ನೊಂದು ಸಲ ಭಾರತವನ್ನು ತುಂಡು ಮಾಡಿ ಕೊಂಡು ಹೋಗ್ಬಿಡ್ತಾರ. ನೋಡ್ರಪ್ಪ, ಇಷ್ಟ ನೋಡ್ರಿ ಆಗುದು. ನಾವ್ ಹೆಂಗಂದ್ರ ಈ ಧರ್ಮಸ್ಥಳ ಟಾರ್ಗೆಟ್ ಮಾಡಿ ಇಷ್ಟೆಲ್ಲಾ ನಡೆದ್ರು ಬಾಯಿ ಮುಚ್ಕೊಂಡು ನೋಡ್ಕೊಂಡ್ ಕುಂತಿರ್ತೀವಿ. ಈಗ ನೋಡ್ರಿ, ಮತ್ತ ಅದೇನೋ ಒಂದಿಷ್ಟು ಹೆಣ್ಮಕ್ಳೆಲ್ಲ ಕೂಡ್ಕೊಂಡು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರದಾರಂತ. ಅದಕ್ಕೆ ನಮ್ಮ ಸೋಮಣ್ಣ ಅವರು ಬಹಳ ಚಂದ ಹೇಳ್ತಾರ, ಕೇಳ್ರಿ. ಇವ್ರು ಯಾರು ನೀಡೋರು, ಮತ್ತೊಂದು ಏನ್ ಮಾಡೋರು? ಸೋನಿಯಾ ಗಾಂಧಿ ಅವ್ರಿಗೆ ಧರ್ಮಸ್ಥಳದ ಬಗ್ಗೆ ಏನ್ ಗೊತ್ತಿದೆ ರೀ ಪಾಪ. ಅವ್ರಿಗೆ ಯಾಕ್ರಿ ತಗೊಂಡು ಬಂದು ಹೇಳ್ತೀರಾ? ಆ ಅಮ್ಮ ಏನೇ ಇರ್ಬೋದು, ಅವ್ರು ಯಾವುದೋ ದೇಶದಲ್ಲಿ ಇರ್ಬೋದು, ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಂಡು ಹೋಯ್ತವ್ರು. ಅವ್ರಿಗೆ ಒಂದೇ ಅವ್ರ ತಲೆಯಲ್ಲಿರೋದು ನನ್ನ ಮಗ ಒಂದ್ಸಾರಿ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತ. ಅಷ್ಟು ಬಿಟ್ಟರೆ ಸೋನಿಯಾ ಗಾಂಧಿಗೆ ಧರ್ಮಸ್ಥಳನೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಯಾವ ಹೆಬ್ಬಾಳ್ಕರೋ ಯಾವ ಶಿವಕುಮಾರ್ ಅನ್ನೋ ಮಟ್ಟದಲ್ಲಿದ್ದಾರೆ. ಹಂಗಿರುವಾಗ ಪಾಪ ಯಾಕೆ ಇವೆಲ್ಲ ತರ್ತಾರೆ? ಇವೆಲ್ಲ ತರಬಾರ್ದು. ಆ ಹೆಣ್ಮಕ್ಳಿಗೆ ಯಾರೋ ಹೇಳ್ಕೊಟ್ಟು ಮಾಡಿಸಿರ್ಬೋದು. ಕರೆಕ್ಟ್. ಅವರಿಗೆ ಅವ್ರ ಮಗ PM ಆಗ್ಬೇಕಷ್ಟೇ. ಅವರಿಗೆ ಧರ್ಮಸ್ಥಳ ಎಲ್ಲದ ಅಂತ ಗೊತ್ತಿರ್ಲಿಕ್ಕೂ ಚಾನ್ಸೇ ಇಲ್ಲ. ಅಲ್ಲ, ನನಗೆ ಒಂದು ಡೌಟ್. ಹೌದು, ಸೋನಿಯಾ ಗಾಂಧಿ ಅವರು ಈ ದೇಶದಾಗ ಏನು ಅಂತ, ಅವ್ರಿಗೆ ಏನು ಅಂತ ಪತ್ರ ಬರೆದ್ರು ಅಂತಾನೆ ಅರ್ಥ ಆಗಲ್ಲ ನೋಡ್ರಿ. ಸದ್ಯಕ್ಕೆ ಈಗ ಅವ್ರ ಪಕ್ಷದಾಗೆ ಏನು ಅಲ್ಲ ಅಂತ ಅನ್ಕೋತೀನ್ರಪ್ಪ ನಾ. ಮತ್ತ ಅವ್ರು ಹೆಂಗ್ ಈ ಕೇಸ್ನ್ಯಾಗ ಬರ್ತಾರ ಇದು ತಿಳಿಲಿಲ್ರಿ ನನಗ. ಹಂಗೆ ಇನ್ನೊಂದು ಡೌಟ್ ಅದರಪ್ಪ. ಧರ್ಮಸ್ಥಳ ಕೇಸ್ನ್ಯಾಗ ನ್ಯಾಯ ಸಿಗಬೇಕಾಗಿದ್ ಯಾರಿಗೆ? ಅಕಸ್ಮಾತ್ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತಂದ್ರ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ್ರ ಆಗೋದಿಲ್ರಪ್ಪ. ಮತ್ತ ಮೊದಲು ಹೋಗಿ ಅವ್ರ ತಾಯಿನ ಒಪ್ಪಿಸ್ರಿ, ಸುಪ್ರೀಂ ಕೋರ್ಟ್ನ್ಯಾಗ ಅರ್ಜಿ ಹಾಕಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.